ಚಿಕ್ಕಬಳ್ಳಾಪುರದಲ್ಲಿ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಚಪ್ಪಲಿ ರಾಜೀವ ಎಲ್ಲಿದ್ದಾನೆ? ಎಫ್ಐಆರ್ ಆಗಿ 3 ದಿನಗಳಾದರೂ ಅವನನ್ನ ಹಿಡಿಯೋಕೆ ಯಾಕಾಗ್ತಿಲ್ಲ ಪೊಲೀಸರಿಗೆ? ಚಪ್ಪಲಿ ರಾಜೀವನನ್ನ ರಕ್ಷಣೆ ಮಾಡ್ತಿರೋದು ಯಾರು? ಆ ಕುರಿತ ಸ್ಟೋರಿ ಇಲ್ಲಿದೆ. ಎಲ್ಲಿದ್ದಾನೆ ಚಪ್ಪಲಿ ರಾಜೀವ? ಎಲ್ಲಿದ್ದಾನೆ? ಪೌರಾಯುಕ್ತರಿಗೆ ಧಮಕಿ ಹಾಕಿದ ಚಪ್ಪಲಿ ರಾಜೀವ ಎಲ್ಲಿದ್ದಾನೆ? ಎಫ್ಐಆರ್ ದಾಖಲಾಗಿ 3 ದಿನಗಳಾದರೂ ಚಪ್ಪಲಿ ರಾಜೀವ ಎಲ್ಲಿದ್ದಾನೆ? ಏನು ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ. ಪೌರಾಯುಕ್ತೆಗೆ ಧಮಕಿ ಹಾಕಿದ ಚಪ್ಪಲಿ ರಾಜೀವನನ್ನ ಹಿಡಿಯೋದಕ್ಕೆ ಯಾಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ಇದೀಗ ಪ್ರಶ್ನೆಯಾಗಿ ಕಾಡ್ತಿದೆ. ಪೊಲೀಸರಿಗೂ ಸಿಗದಂತೆ ಅದೆಂತ ಬಿಲದಲ್ಲಿ ಅಡಗಿ ಕೂತಿದ್ದಾನೆ ಈ ಚಪ್ಪಲಿ ರಾಜೀವ. ನಾಪತ್ತೆಯಾಗಿದ್ದ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ದ. ಜನರು ಮತ್ತು ಮಾಧ್ಯಮದವರು ರಾಜೀವನ ವಿರುದ್ಧ ತಿರುಗಿ ಬಿದ್ದಿದ್ದೇ ತಡ ಚಪ್ಪಲಿ ರಾಜೀವ ನಾಪತ್ತೆಯಾಗಿದ್ದ. ಆವತ್ತಿನಿಂದ ಇವತ್ತಿನ ತನಕ ಚಪ್ಪಲಿ ರಾಜೀವನ ಬೆನ್ನತ್ತಿದ್ದಾರೆ ಪೊಲೀಸರು. ಆದ್ರೆ ಇದುವರೆಗೂ ರಾಜೀವ ಸಿಕ್ಕೇ ಇಲ್ಲ. ರಾಜೀವನನ್ನ ಬಿಡೋದಿಲ್ಲ, ಅರೆಸ್ಟ್ ಮಾಡೇ ಮಾಡ್ತೀವಿ ಅಂತಿರೋ ಪೊಲೀಸರು ಎಲ್ಲಾ ಕಡೆ ತಡಕಾಡ್ತಿದ್ದಾರೆ. ಆದ್ರೆ ಚಪ್ಪಲಿ ರಾಜೀವ ಮಾತ್ರ ಪತ್ತೇನೇ ಇಲ್ಲ. ಪೌರಾಯುಕ್ತೆಗೆ ಧಮಕಿ, ಅರ್ಚಕನಿಗೂ ಹಾಕಿದ್ದ ಬೆದರಿಕೆ. 9 ಕೇಸ್ಗಳಲ್ಲಿ ಬೇಕಿರೋ ರಾಜೀವ್ ಗೌಡ ಎಲ್ಲಿದ್ದಾನೆ? ಎಸ್, ರಾಜೀವ್ ಗೌಡ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ವಿಚಾರ ಎಲ್ಲಾ ಕಡೆ ಬೆಂಕಿ ಬಿರುಗಾಳಿಯಂತೆ ಹಬ್ಬಿತ್ತು. ಬ್ಯಾನರ್ ತೆಗೆಸೋ ವಿಚಾರದಲ್ಲಿ ಪೌರಾಯುಕ್ತೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದೆ ಈ ಚಪ್ಪಲಿ ರಾಜೀವನಿಗೆ ಸಿಟ್ಟು ತರಿಸಿತ್ತು. ಆ ಸಿಟ್ಟಿನಲ್ಲಿ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ. ಆದ್ರೆ ಈ ಚಪ್ಪಲಿ ರಾಜೀವನ ಹಿಸ್ಟ್ರಿ ಕೆದಕ್ತಾ ಹೋದಂತೆ ಒಂದೊಂದೇ ಹಳೆ ಕೇಸ್ಗಳು ಓಪನ್ ಆಗೋಕೆ ಶುರುವಾಗಿದ್ವು. ಅಸಲಿಗೆ ರಾಜೀವ್ ಗೌಡನದ್ದು ಇದೊಂದೇ ಕೇಸ್ ಅಲ್ಲ. ಈ ಹಿಂದೇನೂ ಹಲವು ಕೇಸ್ಗಳಲ್ಲಿ ಈತನ ಹೆಸರು ಕೇಳಿ ಬಂದಿತ್ತು. ಅದರಲ್ಲಿ ಪ್ರಮುಖವಾದದ್ದು ಅರ್ಚಕ ಮಣಿಕಂಠ ಶರ್ಮನಿಗೆ ಲಾಂಗ್ ತೋರಿಸಿ ಬೆದರಿಸಿದ್ದು. 4 ವರ್ಷದ ಕೆಳಗೆ ನಾನು ಸುಮಾರು ಅವರ ಆಫೀಸ್ನಲ್ಲಿ ಒಂದು 4 ರಿಂದ 5 ವರ್ಷ ಪ್ರತಿ ಶುಕ್ರವಾರ ಪೂಜೆಗೆಂದು ಹೋಗ್ತಾ ಇದ್ದೆ. ಇವನು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಕೊಂಡು ನಮ್ಮನ್ನ ಬಲಿಪಶು ಮಾಡ್ದ. ಈ 420 ಇದಾಗಿರೋದ್ರಿಂದ ನಾನೇನು ಮಾಡಿದೆ, ನಮ್ಮವ್ರಿಗೆ ಸೈಟುಗಳು ತಗೋಬೇಡಿ ಅಂತೇಳಿ ಎಲ್ರಿಗೂ ಹೇಳಿದೆ. ಇವನು ನನ್ನ ಬಿಸ್ನೆಸ್ಗೆ ಅಡ್ಡಿ ಬರ್ತಾ ಇದ್ದಾನೆ ಅಂತೇಳಿ ರೌಡಿಗಳನ್ನು ಪಟಾಲಂನ ಕರೆಸಿ ನನ್ನ ಮಾರಣಾಂತಿಕ ಹಲ್ಲೆಯನ್ನು ಮಾಡಿಸ್ದ. ಹೊಡೆದಿದ್ದರು ಈ ಮಣಿಕಂಠ ಶರ್ಮಾಗೆ ಚಪ್ಪಲಿ ರಾಜೀವ ಮತ್ತವನ ಕಡೆಯ ಗೂಂಡಾಗಳು ಚೆನ್ನಾಗಿ ಹೊಡೆದಿದ್ರು. ಈ ವಿಷಯ ಎಲ್ಲಾದ್ರೂ ಹೇಳಿದ್ರೆ ಕೊಂದೇ ಬಿಡ್ತೀವಿ ಅಂತ ಧಮಕಿನೂ ಹಾಕಿದ್ರು. ಆವತ್ತು ಈ ಚಪ್ಪಲಿ ರಾಜೀವನ ಹೊಡೆತದಿಂದಾಗಿ ಈತನ ಕೈಗಳ ಮೂಳೆಗಳು ಮುರಿದಿದ್ದು, ರಾಡ್ ಕೂಡ ಹಾಕಿದ್ರಂತೆ. ಹೀಗೆ ಚಿಂತಾಮಣಿ, ಶಿಡ್ಲಘಟ್ಟ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಚಪ್ಪಲಿ ರಾಜೀವ ಉಗ್ರಾವತಾರ ತೋರಿಸ್ತಿದ್ದಂತೆ. ಅಂಥದ್ದೇ ಉಗ್ರಾವತಾರ ಶಿಡ್ಲಘಟ್ಟ ಪೌರಾಯುಕ್ತೆ ಮೇಲೂ ತೋರಿಸಿದ್ದ. ಉಸ್ತುವಾರಿ ಸಚಿವರಿಗೂ ಧಮಕಿ ಹಾಕಿದ್ದನ ರಾಜೀವ. ಇನ್ನು ಈ ಚಪ್ಪಲಿ ರಾಜೀವನ ಧಮಕಿ ಪುರಾಣಗಳು ಒಂದೆರಡಲ್ಲ. ಚಿಕ್ಕಬಳ್ಳಾಪುರದ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ಗೂ ಧಮಕಿ ಹಾಕಿದ್ದ ಅನ್ನೋ ವಿಡಿಯೋ ವೈರಲ್ ಆಗ್ತಿದೆ. ಚಿಮೂಲ್ ಚುನಾವಣೆ ಪೂರ್ವಭಾವಿ ಸಭೆಯಲ್ಲಿ ಸಚಿವ ಸುಧಾಕರ್ ವಿರುದ್ಧವೂ ಹಗುರವಾಗಿ ಮಾತನಾಡಿದ್ದ. ಸಚಿವರಿಗೆ ಧಮಕಿ ಹಾಕಿ ದಕ್ಕಿಸಿಕೊಳ್ತಾನೆ ಅಂದ್ರೆ ಈ ಚಪ್ಪಲಿ ರಾಜೀವ ಎಂಥವನಿರಬೇಕು ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಬರಬೇಕು, ಇಲ್ಲ 20 ಮೀಟಿಂಗ್ ಮಾಡಬೇಕು, ಯಾರಾಗಲಿ ಕ್ಯಾಂಡಿಡೇಟ್ ಹೇಳ್ಬೇಕು. ಈಗ ಶಶಿಧರ್ ಮುಂದೆ ಇರ್ಬೋದು, ಎಲ್ಲ ಕೂತ್ಕೋತಾರೆ, ನಾನ್ ಕ್ಯಾಂಡಿಡೇಟ್ ಅಂತಾರೆ. ಬೇಡ, ಈಗ ಹೇಳಿದ್ವಿ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಈ ರೀತಿ ಕೂತ್ಕೊಂಡು ಯಾರೋ ತೀರ್ಮಾನ ಮಾಡಿದ್ರೆ ಈ ಗೊಂದಲಗಳು ಯಾವ್ದು ಇರೋದಿಲ್ಲ. ಅವರು ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿದ್ದರು. ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೊಬ್ಬರು ಏನಾದರೂ ನೋವಾದಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಏನಾದರೂ ಹೇಳ್ಬೋದು. ಅದ್ರ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡವನಲ್ಲ. ಯಾಕಂದರೆ ಚಿಂತಾಮಣಿಯಲ್ಲಿ ಸದಾ ನಮಗೆ ವಾರ್ನಿಂಗು, ಸದಾ ನಮಗೆ ಬೈಗಳು, ಜಾತಿ ಹೆಸರಲ್ಲಿ ನಮ್ಮ ಬಗ್ಗೆ ಹೇಳುವಂಥದ್ದು ಇವೆಲ್ಲ ನನಗೆ ಜೀರ್ಣ ಆಗ್ಬಿಟ್ಟಿದೆ. ಅದರಿಂದ
ಅದನ್ನು ನಾನು ಗಂಭೀರವಾಗಿ ತೆಗೆದುಕೊಂಡು ಹೋಗೋದಿಲ್ಲ. ಅದನ್ನು ಯಾಕಂದರೆ ಅಂಥದ್ದೆಲ್ಲ ಸಾರ್ವಜನಿಕ ಜೀವನದಲ್ಲಿದ್ದಾಗ ಸಹಜವಾಗಿ ನಮ್ಮ ಪರ ಇರ್ತಾರೆ, ವಿರೋಧ ಇರ್ತಾರೆ. ನಾವು ಮಾಡೋವಂಥ ಕೆಲಸಗಳು ಕೆಲವರು ಒಪ್ತಾರೆ, ಕೆಲವರು ಒಪ್ಪದೇ ಇರ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಪರವಾಗಿ ಏನು ಬ್ಯಾಟ್ ಬೀಸಿಲ್ಲ, ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಬಟ್ 10 ವರ್ಷದಲ್ಲಿ ಅವ್ನು ಒಳ್ಳೆ ಕೆಲಸ ಮಾಡಿದ. ಕುಡಿಯೋ ನೀರಿಗೆ ಮಾಡಿದ, ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗಳು ಕೊಟ್ಟ, ಮದುವೆ ಮುಂಚಿಗೆ ಕೊಟ್ಟ, ದೇವಸ್ಥಾನಕ್ಕೆ ದುಡ್ಡು ಕೊಟ್ಟ, ಎಲ್ಲ ಮಾಡಿದ. 10 ವರ್ಷದಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಇದು ಅಕಸ್ಮಾತ್ ಹಿಂಗಾಗಿದ್ದು ತಪ್ಪಾಗಿದೆ. ಎಲ್ಲಿ ಅಡಗಿದ್ದಾನೆ ಚಪ್ಪಲಿ ರಾಜೀವ? ಚಪ್ಪಲಿ ರಾಜೀವನನ್ನ ಯಾರು ರಕ್ಷಿಸುತ್ತಿದ್ದಾರೆ? 5 ತಂಡದ ಶೋಧನೆ, ಖಾಕಿ ಕಣ್ಣಿಗೂ ಬೀಳ್ತಿಲ್ವಾ? ಇನ್ನು ಈ ಚಪ್ಪಲಿ ರಾಜೀವ ಪೌರಾಯುಕ್ತೆಗೆ ಧಮಕಿ ಹಾಕಿದ ನಂತರ ನಿಗೂಢವಾಗಿ ಎಸ್ಕೇಪ್ ಆಗಿದ್ದ. ಅದೆಲ್ಲೋಗಿದ್ದುಕೊಂಡು ಕ್ಷಮೆಯ ವಿಡಿಯೋ ಹರಿಬಿಟ್ಟಿದ್ದ. ಆದ್ರೆ ಎಲ್ಲಿದ್ದಾನೆ ಅನ್ನೋದು ಮಾತ್ರ ನಿಗೂಢವಾಗಿ ಉಳಿದು ಬಿಟ್ಟಿತ್ತು. ಈ ಚಪ್ಪಲಿ ರಾಜೀವನ ವಿರುದ್ಧ 2 FIRಗಳು ದಾಖಲಾಗಿದ್ದರು. 2-3 ದಿನಗಳು ಕಳೆದರು. ಈತನ ಸುಳಿವೇ ಸಿಕ್ಕಿರಲಿಲ್ಲ. ಪೊಲೀಸರು 5 ತಂಡ ಮಾಡಿ ಎಲ್ಲಾ ಕಡೆ ಹುಡುಕಾಡಿತ್ತು. ಚಪ್ಪಲಿ ರಾಜೀವನ ಸ್ನೇಹಿತರ ಮನೆಗಳು, ಸಂಬಂಧಿಕರ ಮನೆಗಳು ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಪೊಲೀಸರು ತಡಕಾಡಿದ್ದಾರೆ. ಆದ್ರೆ ಎಲ್ಲೂ ಚಪ್ಪಲಿ ರಾಜೀವ ಕಾಣಿಸ್ಲೇ ಇಲ್ಲ. ನಟಿ ಕಾರುಣ್ಯ ರಾಮ್ ತಂಗಿ ಸಮೃದ್ಧಿ ರಾಮ್ ವಂಚನೆ ಕೇಸಿಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅಷ್ಟಕ್ಕೂ ಏನದು ಹೊಸ ಟ್ವಿಸ್ಟ್ ಅಂತೀರಾ? ಸಮೃದ್ಧಿ ರಾಮ್ ಅದೊಬ್ಬರಿಗೆ ಮಾಡಿರೋ ಫೋನ್ ಕರೆಯಲ್ಲಿ ಏನೆಲ್ಲ ಮಾತನಾಡಿದ್ದಾಳೆ ಗೊತ್ತಾ? ಆ ಸ್ಟೋರಿಯನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.